ಸೊ ಇನ್ನೊಂದು ಗಂಭೀರ ವಿಷಯಕ್ಕೆ ನಾನು ನಿಮಗೆ ಬರ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಈ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇವೆ. ಸೊ ಸುಖಸ್ಥಾನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯೂಶಲಿ ಫ್ಯಾಮಿಲಿ ಲೈಫ್ ಚೆನ್ನಾಗಿರಲ್ಲ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅಷ್ಟು ಡಿವೋರ್ಸ್ ಕೇಸಸ್ಸಲ್ಲೂ ಅವರೆಲ್ಲರಿಗೂ ಸುಖಸ್ಥಾನದ ಸಮಸ್ಯೆ ಇರುತ್ತಾ? ವಾಟ್ ಗೋಸ್ ರಾಂಗ್? ಅಗೇನ್ ದೇಶ ಕಾಲ ಪಾತ್ರ ಅಂತ ಬಂದಾಗ ನನಗೆ ಆ್ಯಕ್ಚುಲಿ ಯಾರೋ ಒಬ್ಬರು ಈ ಗುರುಚರಿತ್ರ ಅನ್ನೋ ಒಂದು ಬುಕ್ ಇದೆ, ಇದನ್ನು ಓದಮ್ಮ ಒಳ್ಳೇದಾಗತ್ತೆ ನಿನಗೆ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಆ ಬುಕ್ ಓದಿದೆ, ತುಂಬ ಕೋಪ ಬಂತು ನನಗೆ. ಯಾಕೆ? ಏನಿದು ಹಿಂಗೆ ಬರೆದಿದ್ದಾರೆ, ಇದು ಯಾವುದಿದೆ ಅಂತ ಅಂದ್ಕೊಂಡು ತುಂಬ ಆ್ಯಕ್ಚುಲಿ ಸಿಟ್ಟು ಬಂತು. ಏನಕ್ಕೆ ಅಂತಂದರೆ ಅದ್ರಲ್ಲಿ ಬರೆದಿದ್ದಾರೆ ಹೀಗೆ ಹೆಣ್ಮಕ್ಳು ಪೀರಿಯಡ್ಸ್ ಇರಬೇಕಾದ್ರೆ ಅದೆಲ್ಲೋ ಕೂತ್ಕೋಬೇಕಂತೆ, ಗಂಡನ ಮುಖನೂ ನೋಡಬಾರ್ದಂತೆ, ಫಸ್ಟ್ ದೀಪ ಹಚ್ಚಬೇಕಾಗಿರೋದು ಮನೆಯ ಗಂಡಸೆ ಮಾತ್ರ ಪೂಜೆ ಮಾಡಬೇಕು, ಸಾಯಂಕಾಲದ ದೀಪ ಮಾತ್ರ ಹೆಣ್ಮಗಳು ಹಚ್ಚಬೇಕು, ಇದು ಅಂತ ಫಸ್ಟ್ ಟೈಮ್ ಓದೆ. ಇದಕ್ಕೆ ಯಾರು ಇಷ್ಟೊಂದು ದ ಫೆಮಿನಿಸ್ಟ್ ಇನ್ ಮೀ ಲೈಕ್ ವೋಕ್ ಅಪ್, ಯಾಕೆ ನಾವು ಮಾಡಬಾರ್ದು, ಏನೇನೋ ಬರ್ದಿದ್ದಾರೆ ಅಂತ ಅಂದ್ಕೊಂಡು ಕೋಪ ಅಂತ ಲೈಕ್ ರೆಡ್ ಅಗೇನ್. ಓಕೆ, ಏನೋ ಇರ್ಬೋದು, ಯಾಕೆ ಬರ್ದಿದ್ದಾರೆ ನೋಡೋಣ. ತಿರುಗಿ ಓದಿದೆ ಕೂತ್ಕೊಂಡು, ದೆನ್ ಐ ವಾಸ್ ಲೈಕ್ ಡೇಟೆಡ್ ಬ್ಯಾಕ್, ಯಾವಾಗ ಬರ್ದಿದ್ದಾರೆ ಇದನ್ನು. ಸೊ ಆ ಕಾಲದಲ್ಲಿ ಬರ್ದಿರೋದು. ಸೊ ಆವಾಗ ನೀವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಗಂಡಸರು ಮೊದಲು ಪೂಜೆ ಮಾಡಬೇಕು, ಹೆಣ್ಮಕ್ಳು ಅದನ್ನೆಲ್ಲ ಅರೇಂಜ್ ಮಾಡಿಕೊಡ್ಬೇಕು. ಯಾಕೆ ಹೆಣ್ಮಕ್ಳಿಗೆ ಬೇರೆ ಕೆಲಸ ಇರುತ್ತೆ, ಅಡುಗೆ ತಿಂಡಿ ಅದು ಇದು ಮಾಡೋದು. ಪೂಜೆಗೆ ಮುಂದೆ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವೆಲ್ಲ ಬೇರೆ ಯಾವುದೂ ಕೆಲಸ ಸಾಗೋದಿಲ್ಲ. ಸೊ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸನ ಅವ್ರು ಮಾಡಬೇಕು. ಆ್ಯಂಡ್ ಪೀರಿಯಡ್ಸ್ ಇರಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ಸೆಪ್ರೇಟ್ಲಿ, ಗಂಡನ ಮುಖ ನೋಡಬಾರ್ದು, ಬೇರೆಯವ್ರ ಮುಖ ನೋಡಬಾರ್ದು ಅಂತ. ಮೂಡ್ ಸ್ವಿಂಗ್ಸ್ ಇರುತ್ತೆ, ಅನ್ಕಂಫರ್ಟಬಲ್ ಇರ್ತಾರೆ. ಆ್ಯಂಡ್ ದೆನ್ ದ ಕೈಂಡ್ ಆಫ್ ಹೈಜೀನ್, ಇವಾಗಿರೋಂಥ ಹೈಜೀನ್ ಅವಾಗ ಇರ್ತಾ ಇರಲಿಲ್ಲ. ಸೊ ಆ ಒಂದು ಫೇಸ್ ಮಾಡಿ ಚಿಡಿ ಮಾಡಿಕೊಂಡು ಎಲ್ಲ ಜೊತೆ ಜಗಳ ಆಡ್ಕೊಂಡು ಕೂತ್ಕೊಂಡು ಅದಕ್ಕಿಂತ ಸೆಪ್ರೇಟಾಗಿರೋವಂಥದ್ದು ಬೆಟರ್ ಅಂತ ಮೇ ಬಿ ಅದನ್ನು ಬರ್ದಿದ್ರೇನೋ ಅಂತ. ದಟ್ಸ್ ವಾಟ್ ಐ ಥಾಟ್. ಸೊ ಅಗೇನ್ ದೇಶ ಕಾಲ ಪಾತ್ರ ಅಂತ ಬಂದಾಗ ಹೀಗಾಗುತ್ತೆ. ಇವಾಗ ನೀವು ಕೇಳಿದ್ರಿ ಡಿವೋರ್ಸ್ ರೇಟ್ ಇವಾಗ ಜಾಸ್ತಿ ಆಗ್ತಾಯಿದೆ ಅಂತ. ಮುಂಚೆ ಎಲ್ಲ ಓಕೆ ಏನಾದರೂ ಒಂದು ಹೇಳ್ತು ಅಂತ ಹೇಳಿದ್ರೆ ಓಕೆ ಆಯಿತು ಏನೋ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ತಳ್ಕೊಂಡು ಹೊರಟೋಗ್ತಾಯಿದ್ರು. ಬಟ್ ಇವಾಗ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಜನ ಅಂತ ಹೇಳಿದ್ರೆ, ನಿಮಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಯಾರಾದರೂ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ ಜನಕ್ಕೆ. ಸೊ ದೇರ್ ಇಸ್ ನೋ ಟಾಲರೆನ್ಸ್ ಲೆವೆಲ್ ಅಟ್ ಆಲ್. ಆ್ಯಂಡ್ ಈ ಒಂದು ಲೈಫ್ ಸ್ಟೈಲ್ ಕೂಡ ಹಾಗೆ ಆಗಿದೆ, ಆ್ಯಂಡ್ ಎನ್ವೈರ್ನ್ಮೆಂಟ್ ಹಾಗೆ ಆಗಿದೆ, ಇನ್ಫ್ಲೂಯೆನ್ಸಸ್ ಹಾಗೆ ಆಗಿದೆ. ನಥಿಂಗ್ ಟು ಡೂ ವಿತ್ ಕುಂಡಲಿ. ನೋ, ಕುಂಡಲಿನಲ್ಲಿ ಅದೇ ದೋಷ ಅದೇ ಥರ ಇರ್ತಾ ಇತ್ತು ಮುಂಚೆ. ಬಟ್ ಅಗೇನ್ ತಿರುಗಿ ನೀವು ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀರಾ, ನೀವು ಅದನ್ನು ಹೇಗೆ ಅನುಸರಿಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಆಮೇಲೆ ವ್ಯಕ್ತಿತ್ವಗಳು ಕೂಡ ಇತ್ತೀಚಿನ ದಿನದಲ್ಲಿ ನೀವು ಹೇಳಿದ ಹಾಗೆ ಓವರ್ ಸೆನ್ಸಿಟಿವ್ ಆಗಿದ್ದಾರೆ, ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು ಅಂತ. ಶಾಂತ ಮನೋಭಾವ ಅನ್ನೋದೇ ಮರ್ತು ಹೋಗಿದೆ. ಅಂದರೆ ಎಲ್ರಿಗೂ ಸಮಸ್ಯೆ ಇರುತ್ತಾ? ಯಾಕೆಂದರೆ ಇವಾಗ ಈಸಿ ಆಗಿಬಿಟ್ಟಿದೆ ಭಾವನಾ ರಿಯಾಕ್ಟ್ ಮಾಡೋದು. ಓಕೆ, ಆಕ್ಸೆಸಿಬಿಲಿಟಿ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಮುಂಚೆ ಎಲ್ಲ ಗಂಡ ಹೆಂಡತಿಗೆ ಜಗಳ ಆಗಬೇಕು ಅಂತಂದರೆ ಒಬ್ರು ಮುಖ ಒಬ್ರು ನೋಡಲೇಬೇಕಾಗಿತ್ತು, ಮುಂದೆನೇ ಇರಬೇಕಾಗಿತ್ತು, ಅವ್ರು ಬಂದಾಗಲೇ ಅದು ಹೇಳಬೇಕಾಗಿತ್ತು. ಇವಾಗ ಬೇರೆ ಏನೋ ಕೋಪ ಇತ್ತು ಅಂತ ಹೇಳ್ಕೊಳ್ಳಿ, ಅವ್ರು ಆಫೀಸ್ಗೆ ಹೋಗಲೇಬೇಕಾಗಿತ್ತು, ಆಫೀಸ್ಗೆ ಹೋಗೋರು ಆ ದಿನ ಎಲ್ಲ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮರ್ತೋಗ್ಬಿಡ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಹೋಗ್ತಾರೆ ಎಲ್ಲೋ ಹೋಗ್ತಾರೆ, ಇಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಹಿಂಗೆ ಮಾಡಿದೆ ಅಂತ, ಅಲ್ಲೇ ಜಗಳ ಶುರು ಆಗುತ್ತೆ. ಸೊ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ. ಸ್ಮಿತಾ ಅವರೇ, ಇನ್ನೊಂದು ವಿಷಯ ಏನಂದರೆ ಇತ್ತೀಚಿನ ದಿನಗಳಲ್ಲಿ ನ್ಯೂಮರಾಲಜಿ ತುಂಬ ಜನ ನಂಬ್ತಾರೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಹೆಸರು ಬದಲಾವಣೆ ಬಗ್ಗೆ ಬಹಳ ಅಂದರೆ ಸೆಲೆಬ್ರಿಟೀಸ್ ಕೂಡ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಭಾವನಾ ಅಂತ ಹೆಸರಿದ್ರೆ, ನಂದು ಹೆಸರಿದ್ರೆ ನಾವೊಂದು ಎಕ್ಸ್ಟ್ರಾ ಸೇರಿಸಿ ಅಂತ ಹೇಳಿ, ಎ ಒಂದು ಎಕ್ಸ್ಟ್ರಾ ಸೇರಿಸಿ, BHA ಮಧ್ಯದಲ್ಲಿ ಇನ್ನೊಂದು ಎ ಸೇರಿಸಿ ಅಂತೆಲ್ಲ ಹೇಳ್ತಾರೆ, ಅಥವಾ ಅದು ಇನ್ನೊಂದೇನೋ ಮಾಡಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಎಫೆಕ್ಟ್ ಮಾಡುತ್ತಾ? ಆಮೇಲೆ ನ್ಯೂಮರಾಲಜಿ ಇದೇ ಸಂಖ್ಯೆ, ಫಾರ್ ಎನ್ ಎಕ್ಸಾಂಪಲ್ ಇವಾಗ 1 ಅನ್ನೋದು ನನ್ನ ಲಕ್ಕಿ ನಂಬರ್ ಅಂತ ಇದ್ದರೆ ಎಲ್ಲವೂ ಒಂದೇ ಆಗಿರಬೇಕು, ಅಥವಾ ಈ ಡೇಟ್ನಲ್ಲೇ ಇನ್ನೂ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಸಿಮ್ನ ಲಾಸ್ಟ್ ನಂಬರ್ ಇದೇ ಆಗಿರಬೇಕು, ಆಗ ನಿಮಗೆ ಅದೃಷ್ಟ ಬರಬೇಕು ಅಂತ ಹೇಳ್ತಾರೆ. ನ್ಯೂಮರಾಲಜಿ ಆ್ಯಂಡ್ ಈ ಹೆಸರು ಬದಲಾವಣೆ. ಓಕೆ, ಸೊ ಈ ಹೆಸರು ಬದಲಾವಣೆಗೆ ಆ್ಯಕ್ಚುಲಿ ನನ್ನ ಹೆಸರು ನೋಡಿದವರೆಲ್ಲ ಇದನ್ನೊಂದು ಕೇಳ್ತಾರೆ, ನೀನು ನ್ಯೂಮರಾಲಜಿನೂ ಮಾಡಿದ್ಯಾ ಅದಕ್ಕೋಸ್ಕರ ಹೆಸರು ಚೇಂಜ್ ಮಾಡ್ಕೊಂಡಿದ್ಯಾ ಅಂತ ತುಂಬ ಜನ ಕೇಳ್ತಾರೆ. ಐ ಡೋಂಟ್ ನೋ ಇಫ್ ಯು ನೋಟಿಸ್ಡ್, ಅದು ವಿಯರ್ಡ್ ಆಗಿದೆ ನಂದು ಅಯ್ಯಂಗಾರ್ ಸ್ಪೆಲ್ಲಿಂಗ್, ಸೊ ಅದರಿಂದ ಕೇಳ್ತಾರೆ. ಬಟ್ ನೋ, ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್. ಹೆಸರು ಚೇಂಜ್ ಮಾಡೋದು ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಏನಾದರೂ ವರ್ಕ್ ಆಗಬಹುದು ಸ್ವಲ್ಪ. ಆ್ಯಕ್ಚುಲಿ ನ್ಯೂಮರಾಲಜಿ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಇಟ್ ಬಿಕಮ್ಸ್ ಹ್ಯಾಂಡಿಕ್ಯಾಪ್ಡ್. ಓಕೆ, ಅದ್ರಿಂದ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ಈ ಹೆಸರು ಚೇಂಜ್ ಮಾಡೋದಕ್ಕೂ ದೇರ್ ಇಸ್ ಅನದರ್ a wing of astrology called pronology ಅಂತ. It's a name sound science. ಓಕೆ, ಸೌಂಡ್ಗಳ ಪ್ರಕಾರ ನಿಮ್ಮ ಹೆಸರನ್ನ ಬದಲಾಯಿಸೋದು. ಇವಾಗ ನಿಮ್ಮ ಹೆಸರನ್ನ ಯಾರು ಏನಂತ ಕರೀತಾರೋ ಅದು ಜಾಸ್ತಿ ಡಿಫ್ರೆನ್ಸ್ ಮಾಡುತ್ತೆ. ಓಕೆ,
ಎಕ್ಸಾಂಪಲ್ ಇವಾಗ ಲೆಟ್ಸ್ ಸೇ ಬಾಬಿ ಡಿಯೋಲ್ ಬಾಬಿ ಅಂತಾನೆ ಹಿ ಬಿಕೇಮ್ ಪಾಪ್ಯುಲರ್ ಆ್ಯಂಡ್ ದೆನ್ ಟ್ವಿಂಕಲ್ ಖನ್ನಾ ಅವರ ಅಡ್ಡ ಹೆಸರಲ್ಲಿ ಅವರು ಪಾಪ್ಯುಲರ್ ಆದರೆ ಹೊರತು ಅಪ್ಪು. ಸೊ ಅವ್ರನ್ನ ಏನು ಹೆಸರಲ್ಲಿ ಕರೀತಾರೋ ಅದರ ವೈಬ್ರೇಷನ್, ಆ ನಂಬರ್ಸು ಅದು ಮ್ಯಾಟರ್ ಆಗುತ್ತೆ. ಅಕಸ್ಮಾತ್ ನಿಮ್ಮನ್ನ ಆ ಥರ ಏನಾದರೂ ಕರಿಬೇಕು ಅಂತ ಹೇಳಿದ್ರೆ, ನೀವು ಚೇಂಜ್ ಮಾಡ್ಕೊಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಿಮ್ಮನ್ನ ಅದೇ ಹೆಸರಲ್ಲೇ ಕರಿಬೇಕಾಗತ್ತೆ. ಓಕೆ, ದೆನ್ ಇಟ್ ವರ್ಕ್ಸ್. ಅಥವಾ ನೀವು ಅದನ್ನು ಬರೀಬೇಕು ಎಷ್ಟು ಸತಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಗಜನಿ ಥರ ಮೈ ಮೇಲೆಲ್ಲ ನಂಬರ್ ಬರ್ಕೊಂಡ್ರೆ ವರ್ಕ್ ಆಗಲ್ಲ. ನ್ಯೂಮರಾಲಜಿ ವರ್ಕ್ ಆಗಲ್ಲ ಅಂತೀರಿ? ಅದೇ ಹೇಳಿದ್ದು, ಬಿಯಾಂಡ್ ಅ ಪಾಯಿಂಟ್ ಆಗಲ್ಲ. ಓಕೆ. ಹಸ್ತ ಸಾಮುದ್ರಿಕ ನಿಮ್ಮ ಲೈನ್ಸ್ ಖಂಡಿತ ಚೇಂಜ್ ಆಗ್ತಾ ಇರುತ್ತೆ, ಯಾವಾಗ ಚೇಂಜ್ ಆಗ್ತಿರುತ್ತೆ. ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್ ಬಿಕಾಸ್ ನಿಮ್ಮ ಬ್ರೈನ್ಗೆ ಇಟ್ ಇಸ್ ಕನೆಕ್ಟೆಡ್. ಅಗೇನ್ ಮನಸ್ಸು, ನಿಮ್ಮ ಮನಸ್ಸಲ್ಲಿ ನೀವು ಏನು ಯೋಚನೆ ಮಾಡ್ತೀರಾ, ನಿಮ್ಮ ಥಾಟ್ ಪ್ರೋಸೆಸ್ ಏನಿರುತ್ತೆ ಅದರ ಪ್ರಕಾರ ನಿಮ್ಮ ಕೈರೇಖೆಗಳು ಚೇಂಜ್ ಆಗುತ್ತೆ. ಓಕೆ. ಸೊ ಹಾಗಾದ್ರೆ 10 ವರ್ಷದ ಹಿಂದೆ ಕೇಳಿದ್ದ ಹಸ್ತ ಸಾಮುದ್ರಿಕ ಶಾಸ್ತ್ರದ ಜ್ಯೋತಿಷ್ಯ ಇವಾಗ ವರ್ಕ್ ಆಗಲ್ಲ. ಈಗ ಆ್ಯಕ್ಚುಲಿ ನನ್ನ ಕೈ ನೋಡಬೇಕು ಅಂತಂದರೆ ಐ ಡೋಂಟ್ ನೋ, ಈ ಒಂದು ಲೈನ್ ಇದೆಯಲ್ಲ, ಇದು ಫುಲ್ ಬ್ರೇಕ್ ಆಗಿತ್ತು, ಏನೂ ಇರಲಿಲ್ಲ. ಆ್ಯಂಡ್ ವೆನ್ ಐ ಸಿ ದಟ್ ಸಡನ್ಲಿ ಇಟ್ ಇಸ್ ಜಾಯಿಂಟ್. ಓಕೆ. ಐ ಡೋಂಟ್ ನೋ ಹೌ. ಅದು ಬಯೋಲಾಜಿಕಲ್ ಅಥವಾ ಹೇಗೆ? ಇಟ್ ಇಸ್ ಅಗೇನ್ ಥಾಟ್ ಪ್ರೋಸೆಸ್ ಆ್ಯಂಡ್ ದ ಟೈಮ್ ದಟ್ ಚೇಂಜ್ ಆ್ಯಂಡ್ ದ ವಾಟ್ ವಿ ಡೂ, ವಾಟ್ ಫುಡ್ ವಿ ಈಟ್. Okay. This particularly, I think this is the lifeline. Okay. Actually, maybe there was a big break. So, ಎಷ್ಟೊಂದು ಜನ ಹೇಳಿದರು 35ನೇ ವರ್ಷದಲ್ಲಿ ನಾನು ಪರಮಾತ್ಮನ ಪಾದ ಸೇರಿಬಿಡ್ತೀನಿ ಅಂತ. ಬಟ್ ಇವಾಗ ನಂಗೆ 42 ಆಯಿತು, ಇನ್ನೂ ಇದ್ದೀನಿ, ನಿಮ್ಮ ಮುಂದೆ ಮಾತಾಡ್ತಾ ಕೂತಿದ್ದೀನಿ. ಆ್ಯಂಡ್ ದೇವ್ರ ದಯದಿಂದ ಆರೋಗ್ಯವಾಗಿ ಚೆನ್ನಾಗೇ ಇದ್ದೀನಿ. ಆ್ಯಂಡ್ ಈ ಲೈನ್ ಇವಾಗ ನೀವು ನೋಡಿದ್ರೆ ಇದು ಸೇರ್ಕೊಂಡಿದೆ. Okay. So I don't know if that is how it works, or it is the food that I'm eating, or if it's the like the planetary positions that changed, ಅಥವಾ ನನ್ನ ದಶಾಭುಕ್ತಿಗಳು ಏನು ಚೇಂಜ್ ಆಯಿತು. ಸೊ ಅದರಿಂದ ಈ ಥರ ಆಗಿರ್ಬೋದು. ಓಕೆ. ಅಂದರೆ ಅದನ್ನು ನಾವು ಡಿಫ್ರೆನ್ಸ್ ನಾವು ಚೆಕ್ ಮಾಡಬಹುದಾ? ಇವಾಗ ಒಂದು ಸುಮ್ಮನೆ ಹಿಂಗೆ ಒಂದು ಫೋಟೋ ಕ್ಲಿಕ್ ಮಾಡಿ ಇಟ್ಕೊಂಡು 10 ವರ್ಷ ಆದಮೇಲೆ ಎಷ್ಟು ಸಮಯಕ್ಕೆ ಚೇಂಜ್ ಆಗುತ್ತೆ? ಏನೇ ಐಡಿಯಾ? ಇಟ್ ಡಿಪೆಂಡ್ಸ್. ನಿಮ್ಮ ಮನಸ್ಸು, ನಿಮ್ಮ ಥಾಟ್ ಪ್ರೋಸೆಸ್ ಯಾವಾಗ ಚೇಂಜ್ ಆಗ್ತಾ ಇರುತ್ತೋ ಅವಾಗ ಆಗ್ತಾ ಇರುತ್ತೆ. ಇದು ಹೊಸ ವಿಷಯ ನನಗೆ. ಓಕೆ. ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತಾ? ಖಂಡಿತ. ಇವಾಗ ಆರ್ಟಿಸ್ಟ್ ಕೈ ಬೇರೆ ಥರ ಇರುತ್ತೆ, ಅಥವಾ ಈ ಕೂಲಿ ಕೆಲಸ ಮಾಡೋವಂಥವ್ರ ಕೈ ಬೇರೆ ಥರ ಇರುತ್ತೆ. ಬಟ್ ಜಿಮ್ಮಿಗೆ ಹೋಗೋರ ಕೈ ಬೇರೆ ಥರ ಇರುತ್ತೆ, ಅಡುಗೆ ಮಾಡೋರ ಕೈ ಬೇರೆ ಥರ ಇರುತ್ತೆ. ಅಂದರೆ ಹಾಗೆ ಕೈ ರೇಖೆಗಳು ಬದಲಾಗಿ ಭವಿಷ್ಯನೂ ಬದಲಾಗತ್ತಾ? ಹಾಗಲ್ಲ, ನಾನು ಅದೇ ಹೇಳಿದ್ದು, ನಿಮ್ಮ ಥಾಟ್ ಪ್ರೋಸೆಸ್ಸಿಂದ ನಿಮ್ಮ ಕೈರೇಖೆಗಳು ಬದಲಾಗುತ್ತೆ, ನೀವು ಮಾಡೋ ಕೆಲಸದಿಂದ ಅದು ಬದಲಾಗುತ್ತೆ, ಹಾಗೆ ನಿಮ್ಮ ಜೀವನ ಬದಲಾಗುತ್ತೆ ಹೊರತು ಉಲ್ಟಾ ಆಗೋದಿಲ್ಲ. ಓಕೆ. ಸೊ ನಾನು ಇಲ್ಲಿ ಕೂತ್ಕೊಂಡು ಕೆರಿತಾ ಒಂದು ಲೈನ್ ಮಾಡ್ಕೊಂಡ್ರೆ ಅದರಿಂದ ಚೇಂಜ್ ಆಗಲ್ಲ. ಐ ವಾಸ್ ಅಬೌಟ್ ಟು ಆಸ್ಕ್. ಯಾಕಂದರೆ ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ ಹಾಗೆ, ಅಂದರೆ ಕೈಯಲ್ಲಿ ರೇಖೆ ಇಲ್ವಾ, ಒಂದು ಹಾಕ್ಬಿಡೋದು ಅಂತ. ಓಕೆ. ಜ್ಯೋತಿಷ್ಯ ನಂಬುವವರಿಗೆ ನೀವು ಕೊಡುವ ಒಂದು ಸಾಲಿನ ಉಪದೇಶ ಏನು? ಓಕೆ. ಯುವರ್ ಡೆಸ್ಟಿನಿ ಕ್ಯಾನ್ ಬಿ ಡಿಕೋಡೆಡ್ ಬಟ್ ಕಾಂಟ್ ಬಿ ಚೇಂಜ್ಡ್. ಕಾಂಟ್ ಬಿ ಚೇಂಜ್ಡ್? ಹಾಂ, ಡೆಸ್ಟಿನಿ ಕ್ಯಾನ್ ಬಿ ಡಿಕೋಡೆಡ್. ಓಕೆ. ಕಾಂಟ್ ಬಿ ಚೇಂಜ್ಡ್. ಓಕೆ. ಜ್ಯೋತಿಷ್ಯ ನಂಬದೇ ಇರೋರಿಗೆ ಏನು ಹೇಳ್ತೀರಿ? ನಂಬದೇ ಇರೋರಿಗೆ ಲಿವ್ ಯುವರ್ ಲೈಫ್ ಆ್ಯಸ್ ಯು ಆರ್. ನಮ್ದಿದ್ರೆ ಇಟ್ ಇಸ್ ಓಕೆ, ನೋ ಪ್ರಾಬ್ಲಮ್. ನಂಬ್ತಾ ಇಲ್ವಾ, ಏನೂ ಆಗಲ್ಲ. ದೇ ಆರ್ ಆ್ಯಕ್ಚುಲಿ ಕರ್ಮ ಪ್ರಧಾನ ಅಂತ ಹೇಳ್ತಾರಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಿಕ್ಕಿದ ದೇವ್ರು ನೋಡ್ಕೊಳ್ತಾನೆ ಅಂತ. ಸೊ ದೇ ಹ್ಯಾವ್ ಆ್ಯಕ್ಚುಲಿ ಲೆಟ್ಟಿಂಗ್ ಗೋ ಹೇಳಿದ್ನಲ್ಲ, ದೇ ಹ್ಯಾವ್ ಆಲ್ರೆಡಿ ಡನ್ ದಟ್. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನೀನು ಮಿಕ್ಕಿದ ದೇವ್ರಿಗೆ ಬಿಟ್ಟಿದ್ದು ಅನ್ನೋದು. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಅವರೇ. ಅಂದರೆ ಜ್ಯೋತಿಷ್ಯದ ಬಗ್ಗೆ ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇರುತ್ತೆ. ಅದನ್ನು ನಂಬೇಕಾ ಬೇಡವಾ, ಹೆಂಗೆ ಕೆಲಸ ಮಾಡುತ್ತೆ, ಹೆಂಗೆ ಕೆಲಸ ಮಾಡಲ್ಲ, ಹಿಂಗೆ ಹಲವು ಗೊಂದಲಗಳಿರುತ್ತವೆ. ಆದರೆ ಒಂದಂತೂ ನಿಮ್ಮ ಜೊತೆ ಮಾತನಾಡಿದಾಗ ಅರ್ಥ ಆಗಿದ್ದು, ಮನುಷ್ಯನ ಮನಸ್ಸಿನ ಶಕ್ತಿಗಿಂತ ಯಾವುದು ದೊಡ್ಡದಿಲ್ಲ ಅನ್ನೋದಂತೂ ಅರ್ಥ ಆಯಿತು. ಅದರ ಜೊತೆಗೆ ಗ್ರಹಗತಿಗಳು ಕೂಡ ಜೊತೆಗಿದ್ರೆ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತ. ಖಂಡಿತ. ಆ್ಯಕ್ಚುಲಿ ನೀವು ಜಾತಕದ ಪ್ರಕಾರ ಹೇಳಬೇಕು ಅಂತಂದ್ರೂ, ಯಾರ ಜಾತಕದಲ್ಲಿ ಚಂದ್ರನ ಪೊಸಿಷನ್ ಚೆನ್ನಾಗಿದೆಯೋ ದೇರ್ಸ್ ಇಸ್ ದ ಬೆಸ್ಟ್. ನೀವು ಕೇಳಿದ್ರಲ್ಲ ಬೆಸ್ಟ್ ಜಾತಕ ಯಾರ್ದು ಅಂತ, ಮೂನ್ ಎಲ್ಲಿ ಸ್ಟ್ರಾಂಗ್ ಆಗಿದೆಯೋ ಅವ್ರದ್ದು ಬೆಸ್ಟ್ ಜಾತಕ ನನ್ನ ಪ್ರಕಾರ. ಯಾಕಂದರೆ ಅವ್ರ ಮನಸ್ಸು ಲೈಕ್ ಮೈಂಡ್ ಇಸ್ ವೆರಿ ಸ್ಟ್ರಾಂಗ್, ಅವರ ವಿಲ್ ಪವರ್ ಸ್ಟ್ರಾಂಗ್ ಇರುತ್ತೆ. ಸೊ ದೇ ಆರ್ ಅನ್ಶೇಕಬಲ್. ವಂಡರ್ಫುಲ್.